ಕುರುಕ್ಷೇತ್ರ ಸ್ವಾರಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ವಿವರಗಳನ್ನು ಕೊಟ್ಟಾಯಿತು. ಇನ್ನು ನಾವು ಹೇಳಬೇಕಾಗಿರುವಂಥ ಸಂಗತಿ ಅಂತಂದರೆ, ಈ ಬಾರಿ ಸೋತಂಥ ಮಿನಿಸ್ಟರ್ಸ್ ಯಾರ್ಯಾರು ಜನ, ನೀವು ಮಿನಿಸ್ಟ್ರ ಅಥವಾ VIP ಯಾವುದನ್ನು ಕೂಡ ನೋಡೋದಿಲ್ಲ. ಮಣ್ಣು ಮುಕ್ಕಿಸ್ಬೇಕು ಅಂದರೆ ಖಂಡಿತವಾಗ್ಲೂ ಬೀಳಿಸ್ತಾರೆ, ಮಣ್ಣು ಮುಕ್ಕಿಸ್ತಾರೆ. ಬನ್ನಿ, ಯಾರ್ಯಾರು ಸೋತಿದ್ದಾರೆ ಮಿನಿಸ್ಟ್ರುಗಳು, ಮಾಜಿ ಮಿನಿಸ್ಟ್ರುಗಳು ನೋಡೋಣ. ಈಗ ನೋಡ್ತಾ ಇದ್ದೀವಿ KS ಈಶ್ವರಪ್ಪ BJP ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದಂಥವ್ರು. KS ಈಶ್ವರಪ್ಪ ಪವರ್ ಮಿನಿಸ್ಟರ್ ಆಗಿದ್ದಂಥವ್ರು ಹಿಂದೆ. ಅದಾದ ನಂತರ ಉಪಮುಖ್ಯಮಂತ್ರಿ ಆಗಿ ಅವರು ಸೇವೆ ಸಲ್ಲಿಸಿದಂಥ KS ಈಶ್ವರಪ್ಪನವ್ರನ್ನ ಶಿವಮೊಗ್ಗದ ಜನ ಅವ್ರನ್ನ 3ನೇ ಪ್ಲೇಸಿಗೆ ತಳ್ಳಿದ್ದಾರೆ. ಇದು ನಿಜಕ್ಕೂ ಕರ್ನಾಟಕ ಕುರುಕ್ಷೇತ್ರದ ವಿಶೇಷ. ಸೊ ಇನ್ನು ನಾವು ನೋಡ್ತಾ ಇದ್ದೀವಿ ಶೋಭಾ ಕರಂದ್ಲಾಜೆ ಯಡಿಯೂರಪ್ಪನವರ ಹಿಂದೆ ಹೋದಂಥ ನಾಯಕಿ. ಮಂತ್ರಿ ಆಗಿದ್ದಾಗ ಅಷ್ಟು ಇಷ್ಟು ಒಳ್ಳೆ ಕೆಲಸ ಮಾಡಿದಂಥ ಶೋಭಾ ಕರಂದ್ಲಾಜೆ. ಆದರೆ KJP ಹೋಗಿ ಹೇಗಾದರೂ ಮಾಡಿ ಸುರೇಶ್ ಕುಮಾರ್ ಅವ್ರನ್ನ ಸೋಲಿಸ್ತೀನಿ, ಮುಂದೆ ಕಾಂಗ್ರೆಸ್ KJP ಜೊತೆಗೆ ಸೇರಿಕೊಂಡು ಸರ್ಕಾರ ನಡೆಸುತ್ತೆ, ಆವಾಗ ನಾನು ಉಪಮುಖ್ಯಮಂತ್ರಿ ಆಗ್ತೀನಿ ಅನ್ನುವಂಥ ಉಮೇದಿನಿಂದ ಹೋದರು. ಶೋಭಾ ಕರಂದ್ಲಾಜೆ ಸೋಲನ್ನು ಕಂಡಿದ್ದಾರೆ. ಶೋಭಾ ಕರಂದ್ಲಾಜೆ ಅವರಿಗೆ ರಾಜಾಜಿನಗರದ ಜನ ಸೋಲು ಹೇಗಿರುತ್ತೆ ಅನ್ನೋದನ್ನು ತೋರಿಸಿದ್ದಾರೆ. ಸೊ ಇನ್ನು ಕರ್ನಾಟಕ ಕುರುಕ್ಷೇತ್ರದ ವಿಶೇಷದಲ್ಲಿ 18 ಸಚಿವರಲ್ಲಿ MP ರೇಣುಕಾಚಾರ್ಯ ಅವರ ಹೆಸರನ್ನು ಹೇಳಲೇಬೇಕು. ಕೊನೆಯ ಕ್ಷಣದಲ್ಲಿ KJP ಹೋದಂಥವರು BJP ನಾಯಕರಿಗೆ ಬೈದು ರೇಣುಕಾಚಾರ್ಯ ಅವರಿಗೆ ಜನ ಸರಿಯಾಗಿ ಬೆಂಡೆತ್ತಿದ್ದಾರೆ. ರೇಣುಕಾಚಾರ್ಯ ಸೋತು ಮನೆಗೆ ಹೋಗಿದ್ದಾರೆ. ಸೊ ನೋಡ್ತಾ ಇದ್ದೀವಿ. ಇನ್ನು ಮುಂದಿನ ಸಚಿವರು ಹರತಾಳ್ ಹಾಲಪ್ಪ ಸೆಕ್ಸ್ CD ವಿಚಾರದಲ್ಲಿ ತಮ್ಮ ಖಾತೆಯನ್ನು ಕಳ್ಕೊಂಡಂಥ ಹರತಾಳ್ ಹಾಲಪ್ಪ ಬಹಳ ವಿವಾದದ ವ್ಯಕ್ತಿ. ಈಗಲೂ ಕೂಡ ಅದು ಕೋರ್ಟಲ್ಲಿ ನಡೀತಾ ಇದೆ. ಹೇಗಾದರೂ ಮಾಡಿ ಅಣ್ಣ ತಮ್ಮಂದ್ರ ಜಗಳದಲ್ಲಿ, ಅಂದರೆ ಬಂಗಾರಪ್ಪನವರ ಮಕ್ಕಳ ಇಬ್ಬರು ಜಗಳದಲ್ಲಿ ನಾನು ಖಂಡಿತ ಗೆಲ್ತೀನಿ ಅನ್ನುವಂಥ ಒಂದು ವಿಶ್ವಾಸ ಇತ್ತು ಹರತಾಳ್ ಹಾಲಪ್ಪನವ್ರಿಗೆ. ಆದರೆ ಯಾವುದೂ ಕೂಡ ವರ್ಕೌಟ್ ಆಗಲಿಲ್ಲ. ಹರತಾಳ್ ಹಾಲಪ್ಪನವ್ರನ್ನ ಸೊರಬದ ಜನ ಸೋಲು ತೋರಿಸಿದ್ದಾರೆ. ಸೊ ನೋಡ್ತಾ ಇದ್ದೀವಿ ನಾವು ಮುರುಗೇಶ್ ನಿರಾಣಿ ಕೊನೆಯ ತನಕ ಹರಸಾಹಸ ಮಾಡಿದ್ರು. BJPಯಲ್ಲಿರಬೇಕೋ KJPಗೆ ಹೋಗಬೇಕು, ಇದೇ ಗೊಂದಲದಲ್ಲಿ ಮುಳುಗೆದ್ದಿದ್ರು. ಸ್ವತಃ ಇಂಡಸ್ಟ್ರಿಯಲಿಸ್ಟ್ ಆಗಿರುವಂಥ ಮುರುಗೇಶ್ ನಿರಾಣಿ ಕೊನೆಗೆ BJPನಲ್ಲೇ ಉಳ್ಕೊಂಡ್ರು ನಿಜ. ಆದರೆ ಮುರುಗೇಶ್ ನಿರಾಣಿ ಅವ್ರನ್ನ ಜನ ಸೋಲಿಸ್ಕಳಿಸಿದರು. ಸೊ ಮುಂದಿನ ನಾಯಕ ಯಾರು ನೋಡ್ತಾ ಇದ್ದೀವಿ. CM ಉದಾಸಿ ಯಡಿಯೂರಪ್ಪನವ್ರ ಜೊತೆಗೆ ಹೋದಂಥ ಮೊದಲ ನಾಯಕ. ಇವರು ಹೋದ್ಮೇಲೆ ಒಂದು ಅಷ್ಟು ಇಷ್ಟು ಹಿಂಡು ದಂಡು ಯಡಿಯೂರಪ್ಪನವ್ರ ಜೊತೆಗೆ ಹೋಗಲಿಕ್ಕೆ ಶುರುವಾಯಿತು. CM ಉದಾಸಿಗೆ ಜನ ಸರಿಯಾದಂಥ ಪಾಠವನ್ನು ಕಲಿಸಿದ್ದಾರೆ. CM ಉದಾಸಿಗೆ ಸೋಲಿನ ರುಚಿ ಎಂಥದ್ದು ಅಂತ ತೋರಿಸಿದ್ದಾರೆ ಜನ. ಸೊ ಇನ್ನು ಮುಂದಿನ ನಾಯಕರನ್ನ ನಾವು ನೋಡ್ತಾ ಇದ್ದೀವಿ. ರಾಮದಾಸ್ ಮೈಸೂರಿನಿಂದ ಕಣಕ್ಕಿಳಿದಂಥವ್ರು, ಕೃಷ್ಣರಾಜ ಕ್ಷೇತ್ರದಿಂದ ಕಣಕ್ಕಿಳಿದಂಥವ್ರು. ಅಷ್ಟು ಇಷ್ಟು ಒಳ್ಳೆ ಕೆಲಸ ಮಾಡಿದರು. ಅವರ ಆಸರೆ NGO ಏನಿದೆ, ಒಳ್ಳೆ ಕೆಲಸ ಮಾಡ್ತಿದ್ದಂಥ ಆ NGO ಅದು. ಈ ಮುಖಾಂತರ ಅವರು ಬಹಳ ಜನಪ್ರಿಯರು. ಯಾವುದೂ ಕೂಡ ವರ್ಕೌಟ್ ಆಗಲಿಲ್ಲ. ಜೊತೆಗೆ ಇವರ ವಿರುದ್ಧದ ಎದುರಾಳಿ ಮೇಲೂ ಕೂಡ ಸಾಕಷ್ಟು ಆರೋಪಗಳಿದ್ವು. ಅವರು ಬೇರೆ ಬೇರೆ ಮಾರ್ಕ್ಸ್ ಕಾರ್ಡ್ಗಳನ್ನು ಬೇರೆ ಜಾತಿಗಳ ಹೆಸರನ್ನು ಹೇಳಿ ಗೆದ್ದು ಬಂದಿರುವಂಥವ್ರು ಸೋಮಶೇಖರ್ ಅಂತ. ಇದೆಲ್ಲದೂ ಕೂಡ ರಾಮದಾಸ್ ಅವರಿಗೆ ವರದಾನ ಆಗಬೇಕಾಗಿತ್ತು. ಆದರೆ ಯಾವುದೂ ಕೂಡ ಆಗಲಿಲ್ಲ. ಸೋತಂಥ 18 ಸಚಿವರಲ್ಲಿ ರಾಮದಾಸ್ ಕೂಡ ಒಬ್ಬರು. ಸೊ ನಾವು ನೋಡ್ತಾ ಇದ್ದೀವಿ. ಇನ್ನು ಸೋಮಣ್ಣ ಅವರ ಸಂಗತಿ ತಮಗೆ ಗೊತ್ತಿರುವಂಥದ್ದೇ. ಸೋಮಣ್ಣ ಬೇರೆ ಬೇರೆ ಪಕ್ಷಗಳಿಂದ ಬಂದು BJPಯಲ್ಲಿರುವಂಥವ್ರು. KJPಗೆ ಹೋಗುವಂಥ ಸಂದರ್ಭದಲ್ಲೂ ಕೂಡ ಸೋಮಣ್ಣ ಅವ್ರನ್ನ ಮನವೊಲಿಸಿ BJP ನಾಯಕರು ಉಳಿಸ್ಕೊಂಡ್ರು. ಸೋಮಣ್ಣ ಈ ಬಾರಿ ಸೋಲನ್ನು ಕಂಡಿದ್ದಾರೆ ಕೃಷ್ಣಪ್ಪನವರ ವಿರುದ್ಧ ವಿಜಯನಗರದಿಂದ. ಸೊ ಇನ್ನು ಮುಂದಿನ ನಾಯಕರು ಯಾರು ನೋಡ್ತಾ ಇದ್ದೀವಿ. ಕೃಷ್ಣಯ್ಯ ಶೆಟ್ಟಿ. ಭಾಳ ಆಶ್ಚರ್ಯಕರ ಸಂಗತಿ, ನಾನು ಆಗ್ತಾನೆ ಹೇಳಿದೆ ಕೃಷ್ಣಯ್ಯ ಶೆಟ್ಟಿ ಸೋತಿರೋದು ನಿಜಕ್ಕೂ ಒಂದು ಅಚ್ಚರಿ ಅಂತ. ಬಹಳ ಒಳ್ಳೆಯ ಸಮಾಜ ಸೇವಕರು, ತುಂಬ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ನಾನು ಹೇಳ್ತಾ ಇದ್ದೆ, ಒಂದು 13,000 ಜನ ಸ್ಟೂಡೆಂಟ್ಸ್ಗೆ ಪ್ರತಿದಿನ ಊಟಕ್ಕೆ ಹಾಕ್ತಾರೆ ಅಂತಂದರೆ ಅದು ಕೃಷ್ಣಯ್ಯ ಶೆಟ್ಟಿಯವರ ದೊಡ್ಡ ಸಾಧನೆ. ಬೇರೆ ಬೇರೆ ಸಂಘ ಸಂಸ್ಥೆಗಳೇನು ಊಟಕ್ಕೆ ಹಾಕ್ತಾ ಇವೆ, ಅದಕ್ಕೆ ಸರ್ಕಾರದಿಂದ ಹಣ ಬರುತ್ತೆ. ಆದರೆ ಕೃಷ್ಣಯ್ಯ ಶೆಟ್ಟಿ 13,000 ಜನ ಮಕ್ಕಳುಗಳಿಗೆ ಊಟಕ್ಕೆ ಹಾಕ್ತಾರೆ. ಒಂದು ನಯಾ ಪೈಸೆ ಕೂಡ ಅವರು ಸರ್ಕಾರದಿಂದ ತಗೊಳ್ಳೋದಿಲ್ಲ. ಎಲ್ಲದನ್ನೂ ಕೂಡ ಅವ್ರ ಕೈಯಿಂದಲೇ ಹಾಕುವಂಥದ್ದು. ಉದ್ಯಮಿಯಾಗಿರುವಂಥ ಕೃಷ್ಣಯ್ಯ ಶೆಟ್ಟಿ ಇದೆಲ್ಲದನ್ನೂ ಕೂಡ ಮಾಡ್ತಾರೆ. ತಿರುಪತಿ ಕಳಿಸ್ತಾರೆ, ಬಾಬಾನ ನೋಡ್ಲಿಕ್ಕೆ ಕಳಿಸ್ತಾರೆ, ಆದರೆ ಮಂತ್ರಾಲಯಕ್ಕೆ ಕಳಿಸ್ತಾರೆ. ಇದ್ಯಾವುದು ಕೂಡ ಜನರು ಮನಸ್ಸಲ್ಲಿ ಇಟ್ಕೊಳ್ಳೇ ಇಲ್ಲ. ಇವರ ಲಡ್ಡು ತಿಂದವರು ಕೂಡ ಇವ್ರಿಗೆ ಓಟ್ ಹಾಕಿಲ್ಲ. ಗಂಗಾಜಲ ಕುಡಿದವರು ಕೂಡ ಇವರಿಗೆ ಓಟ್ ಹೊತ್ತಿಲ್ಲ. ನಿಜಕ್ಕೂ ಕೃಷ್ಣಯ್ಯ ಶೆಟ್ಟಿ ಸೋತಿರುವಂಥದ್ದು ಒಂದು ದೊಡ್ಡ ಅಚ್ಚರಿ. ಅಷ್ಟೇ ಅಲ್ಲ, ಮಾಲೂರಿನ ಜನಗಳಿಗೆ ಪ್ರತಿದಿನ ಏನು ಮಾಲೂರಿನ ಜನಗಳು ಮಧ್ಯಾಹ್ನದ ಊಟ ಮಾಡ್ತಾಯಿದ್ರು, ಅವರಿಗೆ ದೊಡ್ಡ ಹೊಡೆತ ಬೀಳುತ್ತೇನೋ ಅನ್ನುವಂಥದ್ದು. ಕೃಷ್ಣಯ್ಯ ಶೆಟ್ಟಿ ಸೋತಿರುವಂಥ 18 ಸಚಿವರಲ್ಲಿ ಅವರು ಕೂಡ ಪ್ರಮುಖರು. ಸೊ ಇನ್ನು ನಾವು ನೋಡ್ತಾ ಇದ್ದೀವಿ ಗೂಳಿಹಟ್ಟಿ ಶೇಖರ್ ಪಕ್ಷೇತರರಾಗಿ ಹೊಸದುರ್ಗದಿಂದ ಗೆದ್ದು ಬಂದಂಥವರು. ಅವರಿಗೆ ಅದೃಷ್ಟ ಹುಡುಕೊಂಬಂತು. ಅವರು ಕ್ರೀಡಾ ಸಚಿವರಾಗಿದ್ದಂಥವರು. ಆದರೆ
ಏನು ಅಂತ ಒಳ್ಳೆ ಸಾಧನೆ ಅನ್ನುವಂಥದ್ದು ಏನೂ ಇರಲಿಲ್ಲ. ಯಾಕಂದರೆ ಇವ್ರು ಯಾವ ಸ್ವಾತಂತ್ರ್ಯವನ್ನು ಕೂಡ BJP ಸರ್ಕಾರ ಯಡಿಯೂರಪ್ಪ ಕೊಟ್ಟಿರಲಿಲ್ಲ. ಅದಾದ ನಂತರ ಗೂಳಿಹಟ್ಟಿ ಇದರಿಂದ ಹೊರಗಡೆ ಹೋದರು. ಕೊನೆಗೆ ಶಾಸಕ ಸ್ಥಾನ ಉಳಿಸ್ಕೊಂಡ್ರೆ ಸಾಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಗೂಳಿಹಟ್ಟಿ ಬಂದಿದ್ದರು. ಇದೆಲ್ಲದರ ಒಟ್ಟಾರೆ ಪರಿಣಾಮ ಕೊನೆಯ ಕ್ಷಣದಲ್ಲಿ ಗೂಳಿಹಟ್ಟಿಗೆ ಯಾವ ಪಕ್ಷರು ಟಿಕೆಟ್ ಕೊಡಲಿಲ್ಲ. ಕಾಂಗ್ರೆಸ್ಸಿನ ಕದ ಬಡಿದಿದ್ದು ಕೂಡ ವೇಸ್ಟ್ ಆಯಿತು. ಗೂಳಿಹಟ್ಟಿ ನಾನು ಗೂಳಿ ಥರ ಒಬ್ಬರೇ ಹೋರಾಡ್ತೀನಿ ಪಕ್ಷೇತರರಾಗಿ ಅಂತ ಕಣಕ್ಕಿಳಿದ್ರು. ಆದರೆ ಗೂಳಿಯನ್ನು ಜನ ಕಟ್ಟು ಹಾಕಿದ್ದಾರೆ. 5 ವರ್ಷ ನೀವು ಒಳಗಡೆಬೇಡಿ ಅಂತ ಬೇರೆಯವ್ರನ್ನ ಕಳಿಸಿದ್ದಾರೆ. ಗೂಳಿಹಟ್ಟಿ ಇಲ್ಲಿ ಸೋತಿದ್ದಾರೆ. ಇನ್ನು ಮುಂದಿನ ನಾಯಕರು ಯಾರೋ ನೋಡೋಣ. ಸಿ ಸಿ ಪಾಟೀಲ್ ಯಾವಾಗ ಬ್ಲೂ ಫಿಲಮ್ ನೋಡಿದ್ರು ಅದಾದ ನಂತರ ಅವ್ರಿಗೆ ಅದೇನು ಬಿಡ್ಕೊಳ್ತಾ ಗೊತ್ತಿಲ್ಲ. ಒಂದಾದ ಮೇಲೆ ಒಂದು ಗ್ರಹಚಾರ ಸಿ ಪಾಟೀಲ್ ಅವ್ರನ್ನ ವಕ್ರಿಸ್ಬಿಟ್ಟಿದೆ. ಅದಾದ ನಂತರದ ಬೆಳವಣಿಗೆ ಅಂದರೆ ಅವರ ಅಂಗರಕ್ಷಕನಿಂದಲೇ ಆಕಸ್ಮಿಕವಾಗಿ ಹಾರಿದಂಥ ಗುಂಡು ಇವರ ದೇಹವನ್ನು ಹೊಕ್ಕಿದ್ದು ಅದು ಒಂದು ದೊಡ್ಡ ಇಂಜುರಿ ಮಾಡ್ತು. ಜೊತೆಗೆ ಒಂದು ಸೆಪ್ಟಿಕ್ ಆಗಿ ಇಡೀ ದೇಹ ಅನ್ನುವಂಥದ್ದು ಇವರನ್ನ ಸಿ ಪಾಟೀಲ್ ಅನ್ನಬೇಕು ಅಷ್ಟು ಪ್ರಮಾಣದಲ್ಲಿ ದೇಹವನ್ನು ಕೃಶಗೊಳಿಸಿಬಿಟ್ಟಿದೆ. ಇವರ ಅನುಪಸ್ಥಿತಿಯಲ್ಲಿ ಇವರ ಪತ್ನಿ ಮತ್ತು ಇವರ ಪುತ್ರಿ ಎಲ್ಲ ಕಡೆಗೆ ಪ್ರಚಾರವನ್ನು ಮಾಡಿದರು. ಆ ಪ್ರಚಾರ ಬಹುಶಃ ಜನರಿಗೆ ತಲುಪ್ತೋ ಇಲ್ಲೋ ಗೊತ್ತಿಲ್ಲ. ನರಗುಂದದ ಜನ ಸಿ ಪಾಟೀಲ್ರನ್ನ ಸೋಲಿಸಿದ್ದಾರೆ. ಇದು ನೋಡ್ತಾ ಇದ್ದೀವಿ. ಸ್ವತಂತ್ರ ಪ್ರಮುಖರಲ್ಲಿ ಕೃಷ್ಣ ಪಾಲೆಮಾರ್ ಇವರು ಕೂಡ ಬ್ಲೂ ಬಾಯ್ಸ್ಗಳಲ್ಲಿ ಒಬ್ಬರು ಮಂಗಳೂರಿನ ಕಣಕ್ಕಿಳಿದಿದ್ದರು. ಈ ಬಾರಿ ಗೆಲ್ತೀನಿ ಅಂತ. ಆದರೆ ಕೃಷ್ಣ ಪಾಲೆಮಾರ್ ಅವರಿಗೆ ನಿಮ್ಮ ಕೃಷ್ಣನ ಆಟಗಳನ್ನು ನೀವು ಆಡೋಕ್ಕೋಸ್ಕರ ಅಲ್ಲ ನಾವು ವಿಧಾನಸಭೆಗೆ ಕಳಿಸಿದ್ದು, ನೀವು ಬ್ಲೂ ಫಿಲಮ್ ನೋಡೋಕ್ಕೆಲ್ಲ ಕಳಿಸಿದ್ದು, ನೀವು ಮನೆಯಲ್ಲೇ ಇರಿ ಅಂತ ಜನ ಇವರಿಗೆ ತಕ್ಕ ಪಾಠವನ್ನು ಕಳಿಸಿದ್ದಾರೆ. ಕೃಷ್ಣ ಪಾಲೆಮಾರರಿಗೆ ಇನ್ನು ಮನೆಯೇ ಅಖಾಡ.